ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 961 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 18 ಸೆಪ್ಟೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಪಾಲಿಮೆಟಾಲಿಕ್ ಸಲ್ಫೈಡ್ಗಳು ಅನ್ನು ಈ ಕೆಳಗಿನಂತೆ ಯಾವುದು ಉತ್ತಮವಾಗಿ ವ್ಯಾಖ್ಯಾನಿಸುತ್ತದೆ? ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ಆರ್ ಬೆಸ್ಟ್ ಡಿಫೈನ್ಡ್ ಆಸ್. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು PMS ಅಂತ ಹೇಳ್ತೇವೆ. PMS ಅಂದರೆ ಅದನ್ನು ನಾವು ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅಥವಾ ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ಅಂತ ಹೇಳ್ತೇವೆ. ಸೊ ಇದರ ಉತ್ತಮವಾಗಿರ್ತಕ್ಕಂಥ ಡೆಫಿನೇಷನ್ ಅಥವಾ ವ್ಯಾಖ್ಯಾನ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 3 ಅಥವಾ ಹೆಚ್ಚಿನ ವಾಣಿಜ್ಯಿಕವಾಗಿ ಬೆಲೆ ಬಾಳುವ ಲೋಹಗಳನ್ನು ಹೊಂದಿರುವ ಸಾಗರ ತಳದಲ್ಲಿರ್ತಕ್ಕಂಥ ಖನಿಜ ನಿಕ್ಷೇಪಗಳನ್ನು ನಾವು ಪಾಲಿಮೆಟಾಲಿಕ್ ಸಲ್ಫೈಡ್ಗಳು ಅಂತ ಹೇಳ್ತೇವೆ. ಸೊ ಮಿನರಲ್ ಡೆಪಾಸಿಟ್ಸ್ ಆನ್ ದಿ ಓಷನ್ ಫ್ಲೋರ್ ಕಂಟೈನಿಂಗ್ 3 or more ಕಮರ್ಷಿಯಲಿ ವ್ಯಾಲ್ಯೂಬಲ್ ಮೆಟಲ್ಸ್. ಅಂದರೆ ಇದು ಈ ಒಂದು ಓಷನ್ ಫ್ಲೋರಲ್ಲಿ ಇರ್ತಕ್ಕಂಥ ಒಂದು ಸಂಪನ್ಮೂಲಗಳಾಗಿರುತ್ತೆ. ಬಟ್ ಆ ಸಂಪನ್ಮೂಲಗಳಲ್ಲಿ ಮಿನಿಮಮ್ 3 ಟೈಪ್ಸ್ ಆಫ್ ಮೆಟಲ್ಸ್ ಇರಬೇಕಾಗಿರುತ್ತೆ. ಸೊ ಆಗ ಮಾತ್ರ ಅದನ್ನು ನಾವು ಪಾಲಿಮೆಟಾಲಿಕ್ ಅಂತ ಹೇಳ್ತೇವೆ. ನೋಡಿ, ಹೆಸರಲ್ಲೇ ಗೊತ್ತಾಗುತ್ತೆ. ಪಾಲಿ ಅಂದರೆ ಜಾಸ್ತಿ ಆಗಿರ್ತಕ್ಕಂಥ ಒಂದು ಮೆಟಾಲಿಕ್ ರಿಸೋರ್ಸಸ್ ಅಲ್ಲಿ ಇರಬೇಕಾಗಿರುತ್ತೆ. ಸೊ ಅವಾಗ ಮಾತ್ರ ಅದನ್ನು ನಾವೇನಂತ ಕರಿತೀವಿ ಅಂದರೆ ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ಅಂತ ಕರಿತೇವೆ. ಹಾಗಿದ್ರೆ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು? ಸೊ ಪಾಲಿಮೆಟಾಲಿಕ್ ಸಲ್ಫೈಡ್ಗಳು ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅಂದರೆ ಇಂಡಿಯಾ ಗೆಟ್ಸ್ ಲೈಸೆನ್ಸ್ ಟು ಸ್ಕೌರ್ ಇಂಡಿಯನ್ ಓಷನ್ ಫಾರ್ ಪ್ರೀಶಿಯಸ್ ಮೆಟಲ್ಸ್. ಸೊ ಅಂದರೆ ನಮ್ಮ ಭಾರತ ದೇಶಕ್ಕೆ ಈಗ ಹಿಂದೂ ಮಹಾಸಾಗರದಲ್ಲಿರ್ತಕ್ಕಂಥ ಈ ಒಂದು ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅನ್ನು ಅನ್ವೇಷಣೆ ಮಾಡ್ತಕ್ಕಂಥ ಒಂದು ಪರವಾನಗಿಯನ್ನು ನೀಡಲಾಗಿರುತ್ತೆ. ಹಾಗಿದ್ರೆ ಯಾರು ಈ ಪರವಾನಗಿಯನ್ನು ನೀಡಲಾಗಿರುತ್ತೆ? ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಪ್ರಾಮುಖ್ಯತೆ ಏನು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಪರವಾನಗಿಯನ್ನು ನೀಡಿರ್ತಕ್ಕಂಥವರು ISA ಅಂದರೆ ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿಯ ಕಡೆಯಿಂದ ನೀಡಿರ್ತಕ್ಕಂಥ ಒಂದು ಪರವಾನಗಿ ಆಗಿರುತ್ತೆ. ಸೊ ಈ ಒಂದು ISA ಇರ್ತಕ್ಕಂಥದ್ದು ಜಮೈಕಾದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ ಅಥವಾ ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ ಅಥವಾ ಪ್ರಾಧಿಕಾರ ಆಗಿರುತ್ತೆ. ಸೊ ಈ ಒಂದು ಪ್ರಾಧಿಕಾರ ನಮ್ಮ ಭಾರತ ದೇಶಕ್ಕೆ ಫಸ್ಟ್ ಎವರ್ ಗ್ಲೋಬಲ್ ಲೈಸೆನ್ಸ್ ಟು ಎಕ್ಸ್ಪ್ಲೋರ್ ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ಅಂದರೆ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪಾಲಿಮೆಟಾಲಿಕ್ ಸಲ್ಫೈಡ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ ಒಂದು ಪರವಾನಗಿಯನ್ನು ನಮ್ಮ ಭಾರತ ದೇಶಕ್ಕೆ ನೀಡಲಾಗಿರುತ್ತೆ. ಸೊ ಈ ಒಂದು ಎಕ್ಸ್ಪ್ಲೋರೇಷನ್ ಅನ್ನು ಎಲ್ಲಿ ಮಾಡಲಾಗುತ್ತೆ ಅಂದರೆ ಕಾರ್ಲ್ಸ್ಬರ್ಗ್ ರಿಡ್ಜ್ ಅಂತ ಕರಿತೇವೆ. ಸೊ ಕಾರ್ಲ್ಸ್ಬರ್ಗ್ ರಿಡ್ಜ್ ಎಲ್ಲಿದೆ ಅಂತ ನಾನು ಮುಂದೆ ಮ್ಯಾಪಲ್ಲಿ ತೋರಿಸ್ತೇನೆ. ಸೊ ಇಟ್ ಈಸ್ ಅ ವಾಸ್ಟ್ 3 lakh square kilometer ಸ್ಟ್ರೆಚ್ ಇನ್ ದಿ ನಾರ್ತ್ ವೆಸ್ಟ್ ಆಫ್ ಇಂಡಿಯನ್ ಓಷನ್. ಅಂದರೆ ನಮ್ಮ ಹಿಂದೂ ಮಹಾಸಾಗರ ಏನಿದೆ, ಹಿಂದೂ ಮಹಾಸಾಗರದ ವಾಯುವ್ಯ ದಿಕ್ಕಿನಲ್ಲಿರ್ತಕ್ಕಂಥ 3 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಕಾರ್ಲ್ಸ್ಬರ್ಗ್ ರಿಡ್ಜ್ನಲ್ಲಿ ಈ ಒಂದು ಪಾಲಿಮೆಟಾಲಿಕ್ ಸಲ್ಫೈಡ್ಗಳನ್ನು ಅನ್ವೇಷಣೆ ಮಾಡ್ತಕ್ಕಂಥ ಒಂದು ಪರವಾನಗಿಯನ್ನು ನಮ್ಮ ಭಾರತ ದೇಶಕ್ಕೆ ಪ್ರಪ್ರಥಮ ಬಾರಿಗೆ ಈಗ ನೀಡಲಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ವೇರ್ ವಿ ಹ್ಯಾವ್ ಇಂಡಿಯನ್ ಓಷನ್. ಸೊ ಈ ನಮ್ಮ ಭಾರತ ರಾಷ್ಟ್ರವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಭಾಗದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾರ್ಲ್ಸ್ಬರ್ಗ್ ರಿಡ್ಜ್ ಅಂತ ಹೇಳ್ತೇವೆ. ಸೊ ಈ ಒಂದು ಕಾರ್ಲ್ಸ್ಬರ್ಗ್ ರಿಡ್ಜ್ ನಲ್ಲಿ ಇರ್ತಕ್ಕಂಥ ಪಾಲಿಮೆಟಾಲಿಕ್ ಸಲ್ಫೈಡ್ಗಳೇನಿರುತ್ತೆ, ಸೊ ಅದನ್ನ ಈಗ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ ಒಂದು ಪರವಾನಗಿಯನ್ನ ನಮ್ಮ ಭಾರತ ದೇಶಕ್ಕೆ ನೀಡಲಾಗಿರುತ್ತೆ. ಹಾಗಿದ್ರೆ ಪಾಲಿಮೆಟಾಲಿಕ್ ಸಲ್ಫೈಡ್ಗಳು ಅಂದ್ರೆ ಏನು? ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ಅಂದ್ರೆ ದೇ ಆರ್ ಮಿನರಲ್ ಡೆಪಾಸಿಟ್ಸ್ ಆನ್ ದಿ ಓಷನ್ ಫ್ಲೋರ್. ಅಂದ್ರೆ ಸಮುದ್ರ ತಳದಲ್ಲಿ ಅಥವಾ ಸಾಗರ ತಳದಲ್ಲಿರ್ತಕ್ಕಂಥ ಒಂದು ಖನಿಜ ನಿಕ್ಷೇಪಗಳನ್ನ ನಾವು ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ಅಂತ ಹೇಳ್ತೇವೆ. ಬಟ್ ಅಲ್ಲಿ ಕಂಡೀಷನ್ ಏನಂದ್ರೆ 3 or more metals should be there. ಅಂದ್ರೆ 3 ಅಥವಾ 3ಕ್ಕಿಂತ ಹೆಚ್ಚು ಖನಿಜಗಳು ಅಲ್ಲಿರಬೇಕಾಗಿರುತ್ತೆ. ಆ 3 ಅಥವಾ 3ಕ್ಕಿಂತ ಹೆಚ್ಚು ಖನಿಜಗಳು ಕಮರ್ಷಿಯಲ್ ಕ್ವಾಂಟಿಟೀಸ್ ಅಲ್ಲಿ ಇರಬೇಕಂದ್ರೆ ವಾಣಿಜ್ಯ ಪರಿಮಾಣದಲ್ಲಿ ಇರಬೇಕಾಗಿರುತ್ತೆ. ಸೊ ಅವಾಗ ಮಾತ್ರ ಅದನ್ನು ನಾವು ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ಅಂತ ಹೇಳ್ತೇವೆ. ಸೊ ಫಾರ್ ಎಕ್ಸಾಂಪಲ್ ಕಾಪರ್, ಜಿಂಕ್, ಲೆಡ್, ಗೋಲ್ಡ್, ಸಿಲ್ವರ್ ಈ ರೀತಿಯಾಗಿ ಯಾವುದೇ ರೀತಿಯ ಲೋಹದ ರೂಪಗಳನ್ನು ಒಂದೇ ಕಡೆ ಹೊಂದಿರತಕ್ಕಂಥ ಒಂದು ಪ್ರದೇಶಗಳನ್ನು ನಾವು ಪಾಲಿಮೆಟಾಲಿಕ್ ಸಲ್ಫೈಡ್ಗಳು ಅಂತ ಕರಿತೇವೆ. ಸೊ ಈ ಒಂದು ಡೆಪಾಸಿಟ್ಸ್ ಏನಿರುತ್ತೆ, ದೇ ಆರ್ ಪ್ರೈಮರ್ಲಿ ಫಾರ್ಮ್ಡ್ ಬೈ
ಹೈಡ್ರೋಥರ್ಮಲ್ ಆಕ್ಟಿವಿಟಿ ಇನ್ ಟೆಕ್ಟಾನಿಕಲಿ ಆಕ್ಟಿವ್ ಝೋನ್ಸ್. ಅಂದರೆ ಈ ಒಂದು ನಮ್ಮ ಭೂಫಲಕಗಳೇನಿರುತ್ತೆ ಆ ಭೂಫಲಕಗಳು ಸಕ್ರಿಯವಾಗಿ ಇರ್ತಕ್ಕಂಥ ಪ್ರದೇಶಗಳು, ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಟೆಕ್ಟಾನಿಕಲಿ ಆಕ್ಟಿವ್ ಝೋನ್ಸ್ ಅಂತ ಹೇಳ್ತೇವೆ. ಸೊ ಎಲ್ಲಿ ಈ ಒಂದು ಟೆಕ್ಟಾನಿಕಲಿ ಸಕ್ರಿಯ ವಲಯಗಳು ಬರುತ್ತೆ ಆ ಒಂದು ವಲಯಗಳಲ್ಲಿ ಈ ಹೈಡ್ರೋಥರ್ಮಲ್ ಆಕ್ಟಿವಿಟಿಯಿಂದ ಅವು ರಚನೆಗೊಳ್ಳುತ್ತೆ. ಹೈಡ್ರೋಥರ್ಮಲ್ ಅಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಇದನ್ನು ನಾವು ಜಲ ಉಷ್ಣ ಪ್ರಕ್ರಿಯೆಯಿಂದ ನಾವು ಈ ಒಂದು ಪಾಲಿಮೆಟಾಲಿಕ್ ಸಲ್ಫೈಡ್ಗಳು ಉತ್ಪತ್ತಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಅನ್ನು ನಾವು ನೋಡೋದಾದ್ರೆ ಅದನ್ನು ನಾವು ಕಾರ್ಲ್ಸ್ಬರ್ಗ್ ರಿಡ್ಜ್ ಅಂತ ಹೇಳ್ತೇವೆ. ಈ ಕಾರ್ಲ್ಸ್ಬರ್ಗ್ ರಿಡ್ಜ್ ಅಂತಕ್ಕಂಥದ್ದು ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ರೋಡ್ರಿಗ್ಯೂಸ್ ಐಲ್ಯಾಂಡ್ ಆ್ಯಂಡ್ ಓವೆನ್ ಫ್ರಾಕ್ಚರ್ ಝೋನ್, ಇವೆರಡರ ಮಧ್ಯ ಬರುತ್ತೆ. ಅಂದರೆ ರೋಡ್ರಿಗಸ್ ದ್ವೀಪ ಮತ್ತೆ ಓವನ್ ಫ್ರಾಕ್ಚರ್ ವಲಯ ಏನಿದೆ, ಸೊ ಇವೆರಡರ ಮಧ್ಯ ಬರ್ತಕ್ಕಂಥ ಒಂದು ರಿಡ್ಜ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾರ್ಲ್ಸ್ಬರ್ಗ್ ರಿಡ್ಜ್ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ಮೇಕಿಂಗ್ ಆಫ್ ದಿ ಆಫ್ ದಿ ಇಂಡಿಯನ್ ಅಂಡ್ ಅರೇಬಿಯನ್ ಟೆಕ್ಟೋನಿಕ್ ಪ್ಲೇಟ್ಸ್. ಅಂದ್ರೆ ನಮ್ಮ ಭಾರತ ದೇಶದ ಮತ್ತೆ ಅರೇಬಿಯನ್ ಟೆಕ್ಟೋನಿಕ್ ಪ್ಲೇಟ್ ಅನ್ನ ರೂಪಿಸ್ತಕ್ಕಂಥ ಪ್ರದೇಶದಲ್ಲಿ ನಾವೊಂದು ಕಾರ್ಲ್ಸ್ಬರ್ಗ್ ರಿಡ್ಜ್ ಅನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ರಿಡ್ಜ್ ಏನಿದೆ, ದಿಸ್ ಇಸ್ ರಿಚ್ ಇನ್ ಮ್ಯಾಂಗನೀಸ್, ಕೊಬಾಲ್ಟ್, ನಿಕಲ್, ಕಾಪರ್ ಅಂಡ್ ಪೊಟೆನ್ಷಿಯಲಿ ಗೋಲ್ಡ್ ಅಂಡ್ ಸಿಲ್ವರ್, ಕ್ರಿಟಿಕಲ್ ಫಾರ್ ಎಲೆಕ್ಟ್ರಾನಿಕ್ಸ್, ಬ್ಯಾಟ್ರೀಸ್ ಮತ್ತೆ ಗ್ರೀನ್ ಟೆಕ್ನಾಲಜಿ. ಅಂದರೆ ನಮ್ಮ ಎಲೆಕ್ಟ್ರಾನಿಕ್ಸ್ಗಳಲ್ಲಿ, ಬ್ಯಾಟ್ರೀಸ್ಗಳಲ್ಲಿ ಮತ್ತೆ ಹಸಿರು ತಂತ್ರಜ್ಞಾನಗಳಲ್ಲಿ ತುಂಬಾ ನಿರ್ಣಾಯಕವಾಗಿರ್ತಕ್ಕಂಥ ಮ್ಯಾಂಗನೀಸ್, ಕೋಬಾಲ್ಟ್, ನಿಕ್ಕಲ್, ತಾಮ್ರ ಮತ್ತು ಹೆಚ್ಚಿನ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ಚಿನ್ನ ಮತ್ತು ಬೆಳ್ಳಿಯಂತಹ ನಿಕ್ಷೇಪಗಳನ್ನ ಕೂಡ ಹೊಂದಿರಬಹುದಾಗಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಈಗ ನಮ್ಗೇನು ಕಾಂಟ್ರಾಕ್ಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೇನು ಪರವಾನಗಿಯನ್ನ ಕೊಟ್ಟಿದ್ದಾರೆ. ಸೊ ಇದು 15-year ಎಕ್ಸ್ಪ್ಲೋರೇಷನ್ ಅಗ್ರಿಮೆಂಟ್ ಆಗಿರುತ್ತೆ. ಅಂದರೆ 15 ವರ್ಷಗಳ ಕಾಲ ಆ ಒಂದು ಪರಿಶೋಧನೆಯನ್ನು ನಮ್ಮ ಭಾರತ ರಾಷ್ಟ್ರ ಮಾಡ್ಬೋದಾಗಿರುತ್ತೆ. ಸೊ ಎಕ್ಸ್ಕ್ಲೂಸಿವ್ ರೈಟ್ಸ್ ಟು ಸರ್ವೆ ದಿಸ್ ಅಂಡರ್ ವಾಟರ್ ಟ್ರೆಜರ್ ಟ್ರೋ, ಅಂದರೆ ಅಲ್ಲಿರ್ತಕ್ಕಂಥ ನೀರಿನ ಅಡಿಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಪರಿಶೋಧನೆ ಮಾಡಲಿಕ್ಕೆ ನಮ್ಮ ಭಾರತ ದೇಶಕ್ಕೆ ಈಗ 15 ವರ್ಷಗಳ ಕಾಲ ಒಂದು ಪರವಾನಗಿಯನ್ನು ನೀಡಲಾಗಿರುತ್ತೆ. ನಾವು ವಾಟ್ ಇಸ್ ದ ಸ್ಟ್ರಾಟಜಿಕ್ ಇಂಪ್ಲಿಕೇಶನ್, ಅಂದರೆ ಇದರ ಕಾರ್ಯತಂತ್ರದ ಪರಿಣಾಮ ಏನು ಅಂತ ನಾವು ನೋಡೋದಾದ್ರೆ ರೈಸಿಂಗ್ ಗ್ಲೋಬಲ್ ಡಿಮ್ಯಾಂಡ್ ಫಾರ್ ಕ್ರಿಟಿಕಲ್ ಮಿನರಲ್ಸ್, ಅಂದರೆ ಈ ಒಂದು ನಿರ್ಣಾಯಕ ಖನಿಜಗಳೇನಿರ್ತವೆ ಇವುಗಳಿಗೆ ಜಾಗತಿಕವಾಗಿ ಅದರ ಬೇಡಿಕೆ ಹೆಚ್ಚಾಗ್ತಾ ಇದೆ. ಅಂಡ್ ಇಟ್ ಹೆಲ್ಪ್ಸ್ ಇಂಡಿಯಾ ಸೆಕ್ಯೂರ್ ಫ್ಯೂಚರ್ ರಿಸೋರ್ಸಸ್ ಅಂಡ್ ಕೌಂಟರ್ ಕಾಂಪೀಟಿಂಗ್ ಕ್ಲೇಮ್ಸ್. ಅಂದರೆ ಈ ಒಂದು ಪರವಾನಗಿ ನಮ್ಮ ಭಾರತ ದೇಶಕ್ಕೆ ಏನು ಸಿಕ್ಕಿದೆ, ಸೊ ಇದು ಭವಿಷ್ಯದಲ್ಲಿ ಸಂಪನ್ಮೂಲಗಳನ್ನು ಪಡೆದುಕೊಳ್ಳಲು ಮತ್ತೆ ಸ್ಪರ್ಧಾತ್ಮಕ ಹಕ್ಕುಗಳನ್ನು ಎದುರಿಸಲಿಕ್ಕೆ ನಮ್ಮ ಭಾರತ ದೇಶಕ್ಕೆ ಒಂದು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರವಾನಗಿಯನ್ನು ಈಗ ಪಡೆಯಲಾಗಿರುತ್ತೆ. ಸೊ ಇದರ ಸೈಂಟಿಫಿಕ್ ಸಿಗ್ನಿಫಿಕೆನ್ಸ್ ಏನು, ವೈಜ್ಞಾನಿಕ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಈ ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ಏನಿರುತ್ತೆ ದೇ ಫಾರ್ಮ್ ಅರೌಂಡ್ ಹೈಡ್ರೋಥರ್ಮಲ್ ವೆಂಟ್ಸ್, ಅಂದರೆ ಈ ಜಲ ಉಷ್ಣ ವೆಂಟ್ಗಳೇನಿರುತ್ತೆ ಅಲ್ಲಿ ಇದು ಫಾರ್ಮೇಷನ್ ಆಗುತ್ತೆ. ಹಾಗಿದ್ರೆ ಜಲ ಉಷ್ಣ ಅಥವಾ ಹೈಡ್ರೋಥರ್ಮಲ್ ವೆಂಟ್ ಹೇಗೆ ಕ್ರಿಯೇಟ್ ಆಗುತ್ತೆ, ಸೊ ಅದು ಕ್ರಿಯೇಟ್ ಆಗ್ತಕ್ಕಂಥದ್ದು ವೆರಿ ಸಿಂಪಲ್ ಲಾಜಿಕ್ ಆಗಿರುತ್ತೆ. ಆ ಲಾಜಿಕ್ ಏನು ಅಂದರೆ ಈ ಸೂಪರ್ ಹೀಟೆಡ್ ವಾಟರ್ ಫ್ರಮ್ ಅರ್ತ್ಸ್ ಮ್ಯಾಂಟಲ್, ಅಂದರೆ ನಮ್ಮ ಭೂಮಿಯ ಮಿಶ್ರಗೋಳದಿಂದ ಅತ್ಯಂತ ಹೆಚ್ಚಿನ ತಾಪಮಾನವನ್ನು ಹೊಂದಿರತಕ್ಕಂಥ ನೀರು, ಐ ಮೀನ್ ಟು ಸೇ 400 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನವನ್ನು ಹೊಂದಿರತಕ್ಕಂಥ ಸೂಪರ್ ಹೀಟೆಡ್ ವಾಟರ್ ಏನಿರುತ್ತೆ ಅದು ಕೋಲ್ಡ್ ಓಷನ್ ವಾಟರನ್ನು ಮೀಟ್ ಆಗುತ್ತೆ. ಅಂದರೆ ತಣ್ಣಗಿರ್ತಕ್ಕಂಥ ಸಾಗರದ ನೀರನ್ನು ಅದು ಮೀಟ್ ಆಗುತ್ತೆ. ಯಾವಾಗ ದೇರ್ ಈಸ್ ಅ ಟೆಂಪ್ರೇಚರ್ ಡಿಫ್ರೆನ್ಸ್, ಅಂದರೆ ಒಂದು ಕಡೆ ತುಂಬ ಕೋಲ್ಡ್ ವಾಟರ್ ಇದೆ, ಇನ್ನೊಂದು ಕಡೆ ತುಂಬ ಸೂಪರ್ ಹೀಟೆಡ್ ವಾಟರ್ ಇದೆ, ಯಾವಾಗ ಅವೆರಡು ಮೀಟ್ ಆಗುತ್ತೆ ಸೊ ಅಲ್ಲಿ ಪ್ರಿಸಿಪಿಟೇಟಿಂಗ್ ಮೆಟಲ್ ರಿಚ್ ಡೆಪಾಸಿಟ್ಸ್, ಅಂದರೆ ಈ ಒಂದು ಅವೆರಡು ಮೀಟ್ ಆದಾಗ ಸಂಧಿಸಿದಾಗ ಲೋಹ ಸಮೃದ್ಧವಾಗಿರ್ತಕ್ಕಂಥ ನಿಕ್ಷೇಪಗಳು ಅಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಹೈಡ್ರೋಥರ್ಮಲ್ ವೆಂಟ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅಂತಕ್ಕಂಥದ್ದು ಈ ಒಂದು ಹೈಡ್ರೋಥರ್ಮಲ್ ವೆಂಟ್ಸ್ಗಳ ಬಳಿ ರೂಪುಗೊಳ್ತಕ್ಕಂಥ ಒಂದು ಖನಿಜಗಳಾಗಿರುತ್ತೆ. ಸೊ ಅದಾದ್ಮೇಲೆ ದಿಸ್ ಮಾರ್ಕ್ಸ್ ಇಂಡಿಯಾಸ್ ಥರ್ಡ್ ISA ಕಾಂಟ್ರಾಕ್ಟ್, ಅಂದರೆ ಈ ರೀತಿಯ ಒಂದು ಒಪ್ಪಂದ ನಮ್ಮ ಭಾರತ ದೇಶಕ್ಕೆ ಈಗ 3ನೇ ಸಾರಿ ಬಂದಿರತಕ್ಕಂಥದ್ದು. ಇದಕ್ಕಿಂತ ಮುಂಚೆ 2002ರಲ್ಲಿ
ಸೆಂಟ್ರಲ್ ಇಂಡಿಯನ್ ಓಷನ್ ಬೇಸಿನ್ಗೆ ಸಂಬಂಧಪಟ್ಟಂತೆ 2016ರಲ್ಲಿ ಇಂಡಿಯನ್ ಓಷನ್ ರಿಡ್ಜ್ಗೆ ಸಂಬಂಧಪಟ್ಟಂತೆ ನಮಗೆ ಪರವಾನಗಿಯನ್ನ ನೀಡಲಾಗಿತ್ತು. ಈಗ 3ನೇ ಬಾರಿ ನಮ್ಮ ಭಾರತ ದೇಶಕ್ಕೆ ಈ ರೀತಿಯ ಒಂದು ಲೈಸೆನ್ಸ್ ಅನ್ನ ನೀಡಲಾಗಿರುತ್ತೆ. ಸೊ ಈಗ ನಾವು ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ, ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರ, ಸೊ ಇದರ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 16 ನವೆಂಬರ್ 1994 16ನೇ ನವೆಂಬರ್ನಂದು ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನ 1982ರ UN ಕನ್ವೆನ್ಷನ್ ಆನ್ ದ ಲಾ ಆಫ್ ಸೀಸ್, ಇದನ್ನ ನಾವು UN ಕ್ಲಾಸ್ ಅಂತ ಹೇಳ್ತೇವೆ. ಸೊ ಸಮುದ್ರ ಕಾನೂನಿನ ಸಮಾವೇಶದ ಅಡಿಯಲ್ಲಿ 1994ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ 1994 ಇಂಪ್ಲಿಮೆಂಟೇಷನ್ ಅಗ್ರಿಮೆಂಟ್ ಅಂತ ಕರೀತೇವೆ. ಅಂದ್ರೆ 1994ರ ಅನುಷ್ಠಾನದ ಒಪ್ಪಂದದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಜಮೈಕಾದ ಕಿಂಗ್ಸ್ಟನ್ ನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ಇರಿಸಲಾಗಿರುತ್ತೆ. ಸೊ ಪ್ರಸ್ತುತವಾಗಿ ಇದರ ಸದಸ್ಯರು 169 ಸದಸ್ಯ ರಾಷ್ಟ್ರಗಳನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಸೆಕ್ರೆಟರಿ ಜನರಲ್, ಪ್ರಸ್ತುತವಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಲೆಟಿಸಿಯಾ ಕಾರ್ವಾಲೋ ಅಂತಕ್ಕಂಥವರು ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇದರ ಮ್ಯಾಂಡೇಟ್ ಮತ್ತೆ ಫಂಕ್ಷನ್ಸ್, ಇದರ ಕಾರ್ಯಗಳು ಏನು ಅಂತ ನಾವು ನೋಡೋದಾದ್ರೆ, ಸೊ ಇದರ ಕಾರ್ಯಗಳನ್ನ ನಾವು ಡ್ಯುಯಲ್ ಮಿಷನ್ ಅಂತ ಹೇಳ್ತೇವೆ. ಅಂದ್ರೆ ದ್ವಿಧೇಯವನ್ನ ಹೊಂದಿರತಕ್ಕಂಥ ಒಂದು ಅಥಾರಿಟಿ ಆಗಿರುತ್ತೆ. ಅದೇನು ಅಂದ್ರೆ ರೆಗ್ಯುಲೇಟ್ ಮಿನರಲ್ ರಿಲೇಟೆಡ್ ಆಕ್ಟಿವಿಟೀಸ್ ಇನ್ ಇಂಟರ್ನ್ಯಾಷನಲ್ ಸೀಬೆಡ್ ಏರಿಯಾ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್. ಅಂದ್ರೆ ಒಂದು ದೇಶದ ನ್ಯಾಷನಲ್, ರಾಷ್ಟ್ರೀಯ ನ್ಯಾಯ ವ್ಯಾಪ್ತಿ ಏನಿರುತ್ತೆ ಅದರಿಂದ ಆಚೆ ಬರ್ತಕ್ಕಂಥ ಸಂಪನ್ಮೂಲಗಳ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಒಂದು ದೇಶಕ್ಕೆ ಆ ಒಂದು ದೇಶದ ಬೇಸ್ ಲೈನ್ ಏನಿರುತ್ತೆ, ಬೇಸ್ ಲೈನ್ ಇಂದ 200 ನಾಟಿಕಲ್ ಮೈಲ್ಸ್ ವರೆಗೂ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಅವರು ಯೂಸ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ 200 ನಾಟಿಕಲ್ ಮೈಲ್ಸ್ ಇಂದ ಹೊರಗಡೆ ಬರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಹೈ ಸೀಸ್ ಅಥವಾ ಎತ್ತರದ ಸಮುದ್ರಗಳು ಅಂತ ಹೇಳ್ತೇವೆ. ಸೊ ಇದನ್ನೇ ನಾವು ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೇವೆ. ಸೊ ರಾಷ್ಟ್ರೀಯ ನ್ಯಾಯ ವ್ಯಾಪ್ತಿಯಿಂದ ಹೊರಗಡೆ ಬರ್ತಕ್ಕಂಥ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿರುತ್ತೆ. ಇನ್ನೊಂದನ್ನ ನಾವು ಎನ್ಶೋರ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಫ್ ಡೀಪ್ ಸಿ ಇಕೋಸಿಸ್ಟಮ್, ಅಂದ್ರೆ ಆಳ ಸಮುದ್ರದ ಪರಿಸರ ವ್ಯವಸ್ಥೆ ಏನಿರುತ್ತೆ ಅದರ ಪರಿಸರವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಅಂದ್ರೆ ಒಂದು ಕಡೆ ಚಟುವಟಿಕೆಗಳನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು, ಇನ್ನೊಂದು ಕಡೆ ಅಲ್ಲಿರ್ತಕ್ಕಂಥ ಪರಿಸರವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಡ್ಯುಯಲ್ ರೋಲ್ ಅಂತ ಹೇಳ್ತೇವೆ. ಸೊ ದ್ವಿಪಾತ್ರವನ್ನ ವಹಿಸ್ತಕ್ಕಂಥ ಒಂದು ಅಥಾರಿಟಿ ಇದಾಗಿರುತ್ತೆ. ಸೊ ಹಾಗಿದ್ರೆ ಇದು ಎಷ್ಟು ನ್ಯಾಯ ವ್ಯಾಪ್ತಿಯನ್ನ ಇದು ಹೊಂದಿರುತ್ತೆ. ಸೊ ಈ ಒಂದು ಅಥಾರಿಟಿ 54% ಆಫ್ ದಿ ವರ್ಲ್ಡ್ಸ್ ಓಷನ್ ಫ್ಲೋರ್ ನೋನ್ ಆಸ್ ದ ಏರಿಯಾ, ಅಂದ್ರೆ ಇದು ಯಾವ ಒಂದು ವಲಯವನ್ನ ಇದು ತನ್ನ ಕಂಟ್ರೋಲ್ ಅಲ್ಲಿ ಇರಿಸ್ಕೊಂಡಿರುತ್ತೆ ಆ ವಲಯಕ್ಕೆ ಒಂದು ಟೈಟಲ್ ಅನ್ನ ಕೊಡ್ತಾರೆ, ದ ಏರಿಯಾ ಅಂತ ಅದಕ್ಕೆ ಟೈಟಲ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ರೀತಿಯಾಗಿ ಅದು ವಿಶ್ವದ ಸಾಗರ ತಳದ 54% ಈ ಒಂದು ಅಥಾರಿಟಿ ಒಳಗೊಂಡಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಇದರ ಪ್ರಮುಖ ಚಟುವಟಿಕೆಗಳೇನು ಅಂತ ನಾವು ನೋಡೋದಾದ್ರೆ, ಗ್ರಾಂಟಿಂಗ್ ಎಕ್ಸ್ಪ್ಲೋರೇಷನ್ ಕಾಂಟ್ರಾಕ್ಟ್ಸ್. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಭಾರತ ದೇಶಕ್ಕೆ ಪರಿಶೋಧನೆ ಮಾಡಲಿಕ್ಕೆ ಒಪ್ಪಂದಗಳನ್ನ ಅನುಮೋದನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿರುತ್ತೆ, ಸೊ ಆ ಒಂದು ಅಥಾರಿಟಿ ಅಥವಾ ಅಧಿಕಾರವನ್ನ ಇದಕ್ಕೆ ನೀಡಲಾಗಿರುತ್ತೆ. ಅದರ ಜೊತೆಗೆ ಡೆವಲಪಿಂಗ್ ಅ ಮೈನಿಂಗ್ ಕೋಡ್ ಟು ರೆಗ್ಯುಲೇಟ್ ಫ್ಯೂಚರ್ ಕಮರ್ಷಿಯಲ್ ಎಕ್ಸ್ಪ್ಲೋರೇಷನ್ಸ್, ಅಂದ್ರೆ ಭವಿಷ್ಯದಲ್ಲಿ ವಾಣಿಜ್ಯ ಶೋಷಣೆ, ಎಕ್ಸ್ಪ್ಲೋರೇಷನ್ ಅಂದ್ರೆ ಆ ಸಂಪನ್ಮೂಲಗಳನ್ನ ತೆಗಿತಕ್ಕಂಥದ್ದು. ಸೊ ಅದನ್ನ ನಿಯಂತ್ರಣೆ ಮಾಡಿಸ್ಲಿಕ್ಕೆ ಒಂದು ಗಣಿಗಾರಿಕೆ ಸಂಹಿತೆ, ಕೋಡ್ ಆಫ್ ಕಾಂಡಕ್ಟ್ ಅಂತ ನಾವೇನು ಹೇಳ್ತೇವೆ, ಆ ರೀತಿಯ ಸಂಹಿತೆಯನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಪ್ರಮೋಟಿಂಗ್ ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಈಕ್ವಿಟಬಲ್ ಬೆನಿಫಿಟ್ ಶೇರಿಂಗ್, ಅಂದ್ರೆ ಸಾಮರ್ಥ್ಯವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಮತ್ತೆ ಸಮಾನ ಲಾಭ ಹಂಚಿಕೆ, ಅಂದ್ರೆ ಎಲ್ಲ ರಾಷ್ಟ್ರಗಳಿಗೂ ನ್ಯಾಯಯುತವಾಗಿ ಆ ಒಂದು ಸಂಪನ್ಮೂಲಗಳ ಹಂಚಿಕೆ ಮಾಡುವುದನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ಸಂಸ್ಥೆ ಅಥವಾ ಅಥಾರಿಟಿ ಏನಿದೆ ಅದರ ಸಾಂಸ್ಥಿಕ ರಚನೆ, ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಹೇಗಿದೆ ಅಂತ ನಾವು ನೋಡೋದಾದ್ರೆ, ಸೊ ಅದರ ಅಸೆಂಬ್ಲಿ ಇದೊಂದು ಅಸೆಂಬ್ಲಿ ಆಗಿರುತ್ತೆ, ಅಂದ್ರೆ ಇದೊಂದು ಸುಪ್ರೀಂ ಬಾಡಿ ಆಗಿರುತ್ತೆ. ಸುಪ್ರೀಂ ಅಂದ್ರೆ ಸರ್ವೋಚ್ಚ ಸಂಸ್ಥೆ ಆಗಿರುತ್ತೆ. ಸೆಟ್ಸ್ ಪಾಲಿಸೀಸ್, ಬಜೆಟ್ ಅಂಡ್ ಎಲೆಕ್ಟ್ ಕೌನ್ಸಿಲ್ ಮೆಂಬರ್ಸ್, ಅಂದ್ರೆ ಅದರ ನೀತಿಗಳಾಗಿರ್ಬೋದು, ಅದರ ಬಜೆಟ್ ಆಗಿರ್ಬೋದು, ಮತ್ತೆ ಆ ಒಂದು ಸಮಿತಿಯ
ಸದಸ್ಯರಾಗಿರ್ಬೋದು ಅದನ್ನು ಆಯ್ಕೆ ಮಾಡಲಾಗುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಅಸೆಂಬ್ಲಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ದರ್ ಇಸ್ ಅ ಕೌನ್ಸಿಲ್, ಅದನ್ನು ನಾವು ಸಲಹೆ ಅಥವಾ ಸಮಿತಿ ಅಂತ ಹೇಳ್ತೇವೆ. ಇದು ಎಕ್ಸಿಕ್ಯೂಟಿವ್ ಬಾಡಿ ಆಗಿರುತ್ತೆ, ಅಂದರೆ ಕಾರ್ಯಕಾರಿ ಅಂಗವಾಗಿರುತ್ತೆ ಅಥವಾ ಕಾರ್ಯನಿರ್ವಾಹಕ ಸಂಸ್ಥೆ ಆಗಿರುತ್ತೆ. ಅಪ್ರೂವ್ಸ್ ಕಾಂಟ್ರಾಕ್ಟ್ಸ್ ಅಂಡ್ ಡ್ರಾಫ್ಟ್ಸ್ ರೆಗ್ಯುಲೇಷನ್ಸ್, ಅಂದರೆ ಈ ಒಂದು ಒಪ್ಪಂದಗಳನ್ನು ಅನುಮೋದನೆ ಮಾಡ್ತಕ್ಕಂಥದ್ದು ಮತ್ತೆ ಈ ನಿಯಂತ್ರಣಗಳನ್ನು ಡ್ರಾಫ್ಟ್ ಮಾಡ್ತಕ್ಕಂಥದ್ದು ಇದರ ಕೆಲಸವಾಗಿರುತ್ತೆ. ಸೊ ಇನ್ನೊಂದನ್ನು ನಾವು ಸೆಕ್ರೆಟರಿಯೇಟ್ ಅಥವಾ ಸಚಿವಾಲಯ ಅಂತ ಹೇಳ್ತೇವೆ. ಸೊ ಇದು ಅಡ್ಮಿನಿಸ್ಟ್ರೇಟಿವ್ ಆರ್ಮ್ ಅಥವಾ ಆಡಳಿತ ವಿಭಾಗವಾಗಿರುತ್ತೆ. ಸೊ ಲೆಡ್ ಬೈ ಸೆಕ್ರೆಟರಿ ಜನರಲ್, ಅಂದರೆ ಇದರಲ್ಲಿ ಪ್ರಧಾನ ಕಾರ್ಯದರ್ಶಿಯ ನೇತೃತ್ವದಲ್ಲಿ ಸೊ ಈ ಒಂದು ಸಚಿವಾಲಯ ಫಂಕ್ಷನ್ ಆಗ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಅಟ್ಟಕ್ಕಟ್ಟಿ ಭಾರತದ ಮೊದಲ ಹಾರ್ನ್ಬಿಲ್ ಸಂರಕ್ಷಣಾ ಶ್ರೇಷ್ಠತಾ ಕೇಂದ್ರಕ್ಕೆ ಆಯ್ಕೆಯಾಗಿದೆ. ಇದು ಯಾವ ಅಭಯಾರಣ್ಯದಲ್ಲಿದೆ? ಅಟ್ಟಕ್ಕಟ್ಟಿ chosen for India's first center of excellence for hornbill conservation is located in which reserve? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಅಣ್ಣಾಮಲೈ ಹುಲಿ ಸಂರಕ್ಷಣಾ ಪ್ರದೇಶ ಅಥವಾ ಅಣ್ಣಾಮಲೈ ಟೈಗರ್ ರಿಸರ್ವ್ ನಲ್ಲಿ ಇರ್ತಕ್ಕಂಥ ಒಂದು ರಿಸರ್ವ್ ಆಗಿರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಹಾರ್ನ್ಬಿಲ್ಗೆ ಸಂಬಂಧಪಟ್ಟಂತೆ ಮೊದಲ ಕನ್ಸರ್ವೇಷನ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇಂಡಿಯಾಸ್ ಫಸ್ಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಹಾರ್ನ್ಬಿಲ್ ಕನ್ಸರ್ವೇಷನ್, ಅಂದ್ರೆ ಹಾರ್ನ್ಬಿಲ್ ಪಕ್ಷಿಗಳನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಶ್ರೇಷ್ಠತಾ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದಾರೆ. ಹಾರ್ನ್ಬಿಲ್ ನ ವಿಶೇಷತೆ ಏನು ಅಂದ್ರೆ ಅದು ತುಂಬಾ ಕಲರ್ಫುಲ್ ಆಗಿರುತ್ತೆ. ಸೊ ಅದರ ಬೀಕ್ಸ್ ಏನಿರುತ್ತೆ ಅದು ವಿಶೇಷವಾಗಿ ಒಂದು ಗ್ರೇಡೆಡ್ ತರ ಇರುತ್ತೆ, ಅಂದ್ರೆ ಒಂದರ ಮೇಲೆ ಅರೇಂಜ್ ಆಗಿರ್ತಕ್ಕಂಥ ಒಂದು ವಿಶೇಷವಾದ ವಿನ್ಯಾಸವನ್ನ ಹೊಂದಿರತಕ್ಕಂಥ ಬೀಕ್ ಅನ್ನ ಹೊಂದಿರತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದ ತಮಿಳುನಾಡಿನಲ್ಲಿ ಅಟ್ಟಕ್ಕಟ್ಟಿಯಲ್ಲಿ ಈ ವಾಲಾಪರೈ ಪ್ಲೇಟ್ಯೂ ಆಫ್ ಅಣ್ಣಾಮಲೈ ಟೈಗರ್ ರಿಸರ್ವ್, ಸೊ ಅಣ್ಣಾಮಲೈ ಟೈಗರ್ ರಿಸರ್ವ್ ನ ವಾಲ್ಪರೈ ಪ್ರಸ್ಥಭೂಮಿಯಲ್ಲಿ ಸೊ ಇಂಡಿಯಾಸ್ ಫಸ್ಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಹಾರ್ನ್ಬಿಲ್ ಕನ್ಸರ್ವೇಷನ್, ಹಾರ್ನ್ಬಿಲ್ ಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸಂರಕ್ಷಣಾ ಶ್ರೇಷ್ಠತಾ ಕೇಂದ್ರವನ್ನ ತಮಿಳುನಾಡಿನಲ್ಲಿ ಈಗ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಅಟ್ಟಕ್ಕಟ್ಟಿಯನ್ನೇ ಈಗ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ ಅಂದ್ರೆ ಅಟ್ಟಕ್ಕಟ್ಟಿ ಇಸ್ ಆಲ್ರೆಡಿ ಹೋಸ್ಟ್ ಅಡ್ವಾನ್ಸ್ಡ್ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಸೆಂಟರ್, ಅಂದ್ರೆ ಈ ಒಂದು ಭಾಗದಲ್ಲಿ ಈಗಾಗಲೇ ಸುಧಾರಿತ ವನ್ಯಜೀವಿ ನಿರ್ವಹಣಾ ತರಬೇತಿ ಕೇಂದ್ರವನ್ನ ಅಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ ಅಂಡ್ ಆರ್ಕಿಡೇರಿಯಂ ಅನ್ನ ಕೂಡ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಅದರಿಂದ ಇದು ಸಂಶೋಧನೆ ಮಾಡಲಿಕ್ಕೆ ತುಂಬಾ ಸೂಕ್ತವಾಗಿರ್ತಕ್ಕಂಥ ಪ್ರದೇಶವಾಗಿರೋದ್ರಿಂದ ಅಟ್ಟಕ್ಕಟ್ಟಿಯನ್ನ ಇದಕ್ಕಾಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇಟ್ಸ್ ಕ್ಲೋಸ್ ಟು ದಿ ಹಾರ್ನ್ಬಿಲ್ ವ್ಯೂ ಪಾಯಿಂಟ್, ಅಂದ್ರೆ ಈ ಒಂದು ಪ್ರದೇಶ ಈಗ ಏನು ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾರ್ನ್ಬಿಲ್ ಗಳನ್ನ ವೀಕ್ಷಣೆ ಮಾಡಲಿಕ್ಕೆ ತುಂಬಾ ಸಮೀಪದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ನೋನ್ ಹ್ಯಾಬಿಟ್ಯಾಟ್ ಫಾರ್ ಮಲ್ಟಿಪಲ್ ಹಾರ್ನ್ಬಿಲ್ ಸ್ಪೀಶೀಸ್, ಅಂದ್ರೆ ಈ ಒಂದು ಪ್ರದೇಶ ಏನಿದೆ ಇದು ಅನೇಕ ಹಾರ್ನ್ಬಿಲ್ ಪ್ರಭೇದಗಳಿಗೆ ಒಂದು ಆವಾಸ ಸ್ಥಾನವಾಗಿರುವ ಕಾರಣದಿಂದ ಅಟ್ಟಕ್ಕಟ್ಟಿಯನ್ನ ಇದಕ್ಕಾಗಿ ಆಯ್ಕೆ ಮಾಡಲಾಗಿರುತ್ತೆ. ಹಾಗಿದ್ರೆ ಯಾವ ಪ್ರಭೇದಗಳ ಮೇಲೆ ಇಲ್ಲಿ ಪ್ರಮುಖವಾಗಿ ಫೋಕಸ್ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ 4 ಹಾರ್ನ್ಬಿಲ್ ಸ್ಪೀಶೀಸ್ ಅನ್ನ ಇಲ್ಲಿ ಪ್ರಿಯಾರಿಟೈಸ್ ಮಾಡಿದ್ದಾರೆ. ಈ 4 ಹಾರ್ನ್ಬಿಲ್ ಸ್ಪೀಶೀಸ್ ಬಂದು ವೆಸ್ಟರ್ನ್ ಘಾಟ್ಸ್ ನಲ್ಲಿ ಇರ್ತಕ್ಕಂಥ ಸ್ಪೀಶೀಸ್ ಆಗಿರುತ್ತೆ. ಅದರಲ್ಲಿ ಮೊದಲನೇದನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರೇಟ್ ಹಾರ್ನ್ಬಿಲ್ ಅಂತ ಕರಿತೇವೆ. ಸೊ ಎರಡನೇದನ್ನ ಮಲಬಾರ್ ಗ್ರೇ ಹಾರ್ನ್ಬಿಲ್, ಮೂರನೇದನ್ನ ಮಲಬಾರ್ ಪೀಡ್ ಹಾರ್ನ್ಬಿಲ್ ಅಂತ ಕರಿತೇವೆ, ಇನ್ನೊಂದನ್ನ ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಅಂತ ಕರಿತೇವೆ. ಸೊ ಈ 4 ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಆ 4 ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸುವ ಕಾರಣದಿಂದ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಶ್ರೇಷ್ಠತಾ ಕೇಂದ್ರದಲ್ಲಿ ಯಾವ ರೀತಿಯ ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಗಳನ್ನ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ ಲಾಂಗ್ ಟರ್ಮ್ ಇಕೋಲಾಜಿಕಲ್ ಸ್ಟಡೀಸ್, ನೆಸ್ಟ್ ಸೈಟ್ ಫಿಡಿಲಿಟಿ ಟ್ರ್ಯಾಕಿಂಗ್ ಅಂಡ್ ಟೆಲಿಮೆಟ್ರಿ, ಅಂದ್ರೆ ದೀರ್ಘಕಾಲೀನ ಪರಿಸರ ಅಧ್ಯಯನಗಳನ್ನ ಮಾಡಲಾಗುತ್ತೆ. ಅದರ ಗೂಡಿನ ಸ್ಥಳಗಳನ್ನ ಅಂದ್ರೆ ಅದು ಗೂಡು ಕಟ್ಟತಕ್ಕಂಥ ಸ್ಥಳಗಳನ್ನ ಟ್ರ್ಯಾಕಿಂಗ್ ಮಾಡಲಾಗುತ್ತೆ. ಅದ್ರ ಜೊತೆಗೆ ಟೆಲಿಮೆಟ್ರಿಯನ್ನ ಕೂಡ ಈ ಒಂದು ಭಾಗದಿಂದ ಸಂಶೋಧನೆ ಮಾಡಲಾಗುತ್ತೆ. ಅದ್ರ ಜೊತೆಗೆ ಮ್ಯಾಪಿಂಗ್ ಅಂಡ್ ರಿಸ್ಟೋರಿಂಗ್ ಹಾರ್ನ್ಬಿಲ್ ಫುಡ್ ಟ್ರೀಸ್ ಲೈಕ್ ಫೀಕಸ್, ಮೆರಿಸ್ಟಿಕಾ ಮತ್ತೆ ಕೆನಾರಿಯಂ, ಅಂದ್ರೆ ಈ ಒಂದು ಹಾರ್ನ್ಬಿಲ್ಗಳು ಯಾವ ಒಂದು ಹಣ್ಣಿನ ಮರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಒಂದು ಮರಗಳನ್ನ ಮರುಸ್ಥಾಪನೆ ಮಾಡ್ತಕ್ಕಂಥದ್ದು. ಹಾರ್ನ್ಬಿಲ್ ಅಂತಕ್ಕಂಥದ್ದು ಫೀಕಸ್, ಮೆರಿಸ್ಟಿಕಾ ಮತ್ತೆ ಕೆನೇರಿಯಂ ನಂತಹ ಆಹಾರ ಮರಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಈ ರೀತಿಯ ಮರಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ they give incentives for
ಪ್ರೈವೇಟ್ ಎಸ್ಟೇಟ್ ಓನರ್ಸ್ ಅಂದ್ರೆ ಈ ಖಾಸಗಿ ಎಸ್ಟೇಟ್ ಮಾಲೀಕರಿಗೆ ಒಂದು ಪ್ರೋತ್ಸಾಹವನ್ನ ನೀಡ್ತಾರೆ. ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅವರಿಗೆ ಒಂದು ಪ್ರೋತ್ಸಾಹವನ್ನ ನೀಡ್ತಾರೆ. ಯಾವ ರೀತಿ ಪ್ರೋತ್ಸಾಹವನ್ನ ನೀಡ್ತಾರೆ ಅಂದ್ರೆ, ಯಾರು ಅದರ ನೆಸ್ಟಿಂಗ್ ಟ್ರೀಸ್ ಅಂದ್ರೆ ಅದು ಗೂಡು ಕಟ್ಟುವ ಮರಗಳನ್ನ ಯಾರು ಪ್ರೊಟೆಕ್ಷನ್ ಮಾಡ್ತಾರೆ ಅವರಿಗೆ ಟ್ರೀ ಗಾರ್ಡಿ ಅಂತಕ್ಕಂಥ ಒಂದು ಮಾನ್ಯತೆ ಅಥವಾ ಮರದ ರಕ್ಷಕರು ಎಂದು ಅವರಿಗೆ ಒಂದು ಬಿರುದನ್ನ ಅಥವಾ ಒಂದು ಗುರುತನ್ನ ಕೂಡ ನೀಡ್ತಕ್ಕಂಥ ಇನ್ಸೆಂಟಿವ್ಸ್ ಅನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡಲಾಗಿರುತ್ತೆ. ಅದರ ಜೊತೆಗೆ ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ಫಾರೆಸ್ಟ್ ಸ್ಟಾಫ್, ಸಿಟಿಸನ್ಸ್, ಸೈನ್ಸ್ ಇನಿಷಿಯೇಟಿವ್ಸ್ ಮತ್ತೆ ಸ್ಕಾಲರ್ಶಿಪ್ ಫಾರ್ ಲೋಕಲ್ ಸ್ಟೂಡೆಂಟ್ಸ್ ಅಂದ್ರೆ ಸ್ಥಳೀಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥದ್ದು, ಅರಣ್ಯ ಸಿಬ್ಬಂದಿಗಳ ಸಾಮರ್ಥ್ಯ ವೃದ್ಧಿ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲವನ್ನ ಕೂಡ ಈ ಒಂದು ಶ್ರೇಷ್ಠತಾ ಕೇಂದ್ರದ ಮುಖಾಂತರ ಕಾರ್ಯರೂಪಕ್ಕೆ ತರಲಾಗುತ್ತೆ. ಸೊ ಈಗ ಹಾರ್ನ್ ಬಿಲ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ತುಂಬಾ ಚೆರಿಸ್ಮ್ಯಾಟಿಕ್ ಆಗಿರ್ತಕ್ಕಂಥದ್ದು ಮತ್ತೆ ಎಕೋಲಾಜಿಕಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬರ್ಡ್ ಆಗಿರುತ್ತೆ. ಇದು ಸಾಮಾನ್ಯವಾಗಿ ಟ್ರಾಪಿಕಲ್ ಏಷ್ಯಾ ಮತ್ತೆ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಅಂದ್ರೆ ಏಷ್ಯಾದ ಮತ್ತು ಆಫ್ರಿಕಾದ ಉಷ್ಣ ವಲಯದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಈ ಒಂದು ಪಕ್ಷಿ ಏನಿದೆ ಓವರ್ ಸೈಜ್ಡ್ ಕರ್ವ್ಡ್ ಬೀಕ್ಸ್ ಅನ್ನ ಹೊಂದಿರುತ್ತೆ. ಅಂದ್ರೆ ಸ್ವಲ್ಪ ಆ ದೇಹಕ್ಕಿಂತ ಅದರ ಕೊಕ್ಕು ತುಂಬಾ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಆ ಒಂದು ಕೊಕ್ಕನ್ನ ನಾವು ಡ್ರಮ್ಯಾಟಿಕ್ ಕ್ಯಾಸ್ಕ್ಯೂಸ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಹೆಲ್ಮೆಟ್ ನ ರೀತಿಯಲ್ಲಿ ಒಂದರ ಮೇಲೆ ಇರುವ ಹಾಗೆ ಇದು ಅರೇಂಜ್ ಆಗಿರ್ತಕ್ಕಂಥ ಬೀಕ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಹಾರ್ನ್ ಬಿಲ್ ಅನ್ನ ನಾವು ಕೀ ಸ್ಟೋನ್ ಸ್ಪೀಶೀಸ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಅರಣ್ಯವನ್ನ ಸಂರಕ್ಷಣೆ ಮಾಡಲಿಕ್ಕೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಭೇದ ಇದಾಗಿರುತ್ತೆ. ಸೊ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಏನಿದರ ಸೈಂಟಿಫಿಕ್ ನೇಮ್, ವೈಜ್ಞಾನಿಕ ಹೆಸರು ಏನು ಅಂತ ಹೇಳಿದ್ರೆ ಬುಸೆರೋಟಿಡೆ ಅಂತ ಇದರ ವೈಜ್ಞಾನಿಕ ಹೆಸರಾಗಿರುತ್ತೆ. ಇದು ಯಾವ ಕ್ರಮಕ್ಕೆ ಸೇರಿರುತ್ತೆ ಅಂದ್ರೆ ಬುಸೆರೋಟಿ ಫಾರ್ಮ್ಸ್ಗೆ ಇದು ಈ ಕ್ರಮಕ್ಕೆ ಸೇರಿರುತ್ತೆ. ಸೊ ಇದರ ಸ್ಪೀಶೀಸ್ಗಳ ಸಂಖ್ಯೆ 62 ರೆಕಗ್ನೈಸ್ ಮಾಡಲಾಗಿರುತ್ತೆ. ಸೊ ಜಾಗತಿಕವಾಗಿ 62 ಪ್ರಭೇದಗಳಿಗೆ ಸೇರಿರ್ತಕ್ಕಂಥ ಹಾರ್ನ್ ಬಿಲ್ಗಳನ್ನು ಗುರುತಿಸಲಾಗಿರುತ್ತೆ. ಸೊ ಇದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಆಫ್ರಿಕಾ, ಏಷ್ಯಾ ಮತ್ತು ಮೆಲನೇಷಿಯನ್ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿ ಇದಾಗಿರುತ್ತೆ. ಸೊ ಈ ಪಕ್ಷಿಯಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಆ ವಿಂಗ್ಸ್ ಅದು ಹಾರಾಟ ಮಾಡುವಾಗ ವಿಂಗ್ಸ್ ಮಧ್ಯದಲ್ಲಿ ಒಂದು ಸ್ಪೆಷಲ್ ಟೈಪ್ ಆಫ್ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಆ ಸ್ಪೇಸ್ ಅಲ್ಲಿ ಒಂದು ಊಶಿಂಗ್ ಸೌಂಡ್ ಅನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ಒಂದು ರೀತಿಯ ಗರಿಗಳ ಮಧ್ಯದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಕೂಗು ಶಬ್ದವನ್ನ ಉಂಟು ಮಾಡ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದು ಕೂಡ ಈ ಒಂದು ಪಕ್ಷಿಗೆ ಇರ್ತಕ್ಕಂಥ ಒಂದು ವಿಶೇಷತೆ ಆಗಿರುತ್ತೆ. ಹಾಗಿದ್ರೆ ಇದರ ಡಯಟ್ ಮತ್ತೆ ಇಕೋಲಾಜಿಕಲ್ ರೋಲ್ ಏನು, ಆಹಾರ ಮತ್ತೆ ಅದು ಕೀಸ್ಟೋನ್ ಸ್ಪೀಶೀಸ್ ಅಂತ ನಾವು ಏನಕ್ಕೆ ಹೇಳ್ತೇವೆ, ಯಾತಕ್ಕಾಗಿ ಇದು ನಮ್ಮ ಪರಿಸರ ವ್ಯವಸ್ಥೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಅದು ಫ್ರೂಟ್ಸ್ ಹಣ್ಣುಗಳನ್ನ ತಿನ್ನುತ್ತೆ, ಇನ್ಸೆಕ್ಟ್ಸ್, ಸ್ಮಾಲ್ ಮ್ಯಾಮಲ್ಸ್ ಮತ್ತೆ ರೆಪ್ಟೈಲ್ಸ್ ಗಳನ್ನ ತಿನ್ನುತ್ತೆ. ಅಂದ್ರೆ ಸಣ್ಣ ಸಸ್ತನಿಗಳು ಮತ್ತೆ ಸರೀಸೃಪಗಳನ್ನ ಕೂಡ ತಿಂತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದು ಈ ಫಿಗ್ ಫ್ರೂಟ್ ಮತ್ತೆ ನಟ್ಮೆಗ್ ಟ್ರೀಸ್ ಏನಿರುತ್ತೆ ಅಂದ್ರೆ ಇದು ವಿಶೇಷವಾಗಿ ಅಂಜೂರ ಮತ್ತು ಜಾಯಿಕಾಯಿ ಮರಗಳೇನಿರುತ್ತೆ ಅದರ ಬೀಜಗಳನ್ನ, ಸೀಡ್ಸ್ ಏನಿರುತ್ತೆ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡಿಸ್ಪರ್ಸ್ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನ ನಾವು ಕೀ ಸ್ಟೋನ್ ಸ್ಪೀಶೀಸ್ ಅಂತ ಹೇಳ್ತೇವೆ. ಅದರ ಜೊತೆಗೆ ಈ ಆಫನ್ ಕಾಲ್ಡ್ ಫಾರ್ಮರ್ಸ್ ಆಫ್ ದಿ ಫಾರೆಸ್ಟ್ ಫಾರ್ ದೇರ್ ರೋಲ್ ಇನ್ ಮೇಂಟೈನಿಂಗ್ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆಯನ್ನ ಕಾಪಾಡಿಕೊಳ್ಳುವಲ್ಲಿ ಅವು ಸಹಾಯ ಮಾಡುವ ಕಾರಣದಿಂದ ಈ ಒಂದು ಹಾರ್ನ್ ಬಿಲ್ ಪಕ್ಷಿಗೆ ನಾವು ಅರಣ್ಯ ರೈತ ಅಂತ ಒಂದು ಬಿರುದನ್ನ ಕೂಡ ಈ ಪಕ್ಷಿಗೆ ನೀಡಲಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ 9 ಸ್ಪೀಶೀಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಹಾರ್ನ್ ಬಿಲ್ಗೆ ಸಂಬಂಧಪಟ್ಟಂತೆ 9 ಸ್ಪೀಶೀಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲನೇದನ್ನ ನಾವು ಗ್ರೇಟ್ ಹಾರ್ನ್ ಬಿಲ್ ಅಂತ ಕರಿತೇವೆ. ಅದು ವೆಸ್ಟರ್ನ್ ಘಾಟ್ಸ್, ನಾರ್ತ್ ಈಸ್ಟರ್ನ್ ಇಂಡಿಯಾ ಮತ್ತೆ ಹಿಮಾಲಯ ಫುಟಿಲ್ಸ್ ಅಲ್ಲಿ ಇರುತ್ತೆ. ಸೊ ಅದು IUCN ಪ್ರಕಾರ ದುರ್ಬಲ ಅಥವಾ ವಲ್ನರಬಲ್ ಸ್ಟೇಟಸ್ಗೆ ಸೇರಿರುತ್ತೆ. ಸೊ ಎರಡನೇದನ್ನ ಮಲಬಾರ್ ಪೈಡ್ ಹಾರ್ನ್ ಬಿಲ್ ಅಂತ ಹೇಳ್ತೇವೆ. ಸೊ ಇದು ನಿಯರ್ ಥ್ರೆಟನ್ಡ್ ಇರುತ್ತೆ, ಅಂದ್ರೆ ಅವಿನಾಶದ ಅಂಚಿನಲ್ಲಿರುತ್ತೆ ಅಥವಾ ಬೆದರಿಕೆಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಇನ್ನೊಂದನ್ನ ಮಲಬಾರ್ ಗ್ರೇ ಹಾರ್ನ್ ಬಿಲ್ ಅಂತ ಹೇಳ್ತೇವೆ. ಇದು ಕನಿಷ್ಠ ಕಾಳಜಿ ಅಂದ್ರೆ ಇದರ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗಿರ್ತಕ್ಕಂಥ ಪಕ್ಷಿ ಆಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಇಂಡಿಯನ್ ಗ್ರೇ ಹಾರ್ನ್ ಬಿಲ್ ಅಂತ ಹೇಳ್ತೇವೆ. ಇದು ಕೂಡ ಲೀಸ್ಟ್ ಕನ್ಸರ್ನ್ ಇರುತ್ತೆ. ಇದು ಸೆಂಟ್ರಲ್ ಮತ್ತೆ ನಾರ್ತ್ ಇಂಡಿಯನ್ ಅರ್ಬನ್ ಏರಿಯಾಸ್ ಅಲ್ಲಿ ಕಂಡು ಬರುತ್ತೆ. ರಿಫೋಸ್ ನೆಕ್ಡ್ ಹಾರ್ನ್ ಬಿಲ್ ಅಂತ ಕರಿತೇವೆ. ಅಂದ್ರೆ ಕಂದು ಕೆಂಪು ಕುತ್ತಿಗೆಯನ್ನ ಹೊಂದಿರತಕ್ಕಂಥ ಒಂದು ಹಾರ್ನ್ ಬಿಲ್ ಆಗಿರುತ್ತೆ. ಇದು ಈಸ್ಟರ್ನ್ ಹಿಮಾಲಯದಲ್ಲಿ
ಹೆಚ್ಚಾಗಿ ಕಂಡು ಬರುತ್ತೆ. IUCN ಪ್ರಕಾರ ಇದು ವಲ್ನರಬಲ್ ಅಥವಾ ದುರ್ಬಲ ಕ್ಯಾಟಗರಿಗೆ ಸೇರಿರುತ್ತೆ. ರೇತ್ ಹೆಡ್ ಆನ್ಬಿಲ್ ಅಂತ ಹೇಳ್ತವೆ, ಇದು ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ಕಂಡು ಬರುತ್ತೆ. ಇದು ಕೂಡ ವಲ್ನರಬಲ್ ಅಥವಾ ದುರ್ಬಲ ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಓರಿಯೆಂಟಲ್ ಪೀಡ್ ಹಾರ್ನ್ಬಿಲ್ ಅಂತ ಹೇಳ್ತವೆ. ಇದು ನಾರ್ತ್ ಈಸ್ಟರ್ನ್ ಇಂಡಿಯಾ, ಗೋವಾ, ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ಕಂಡು ಬರುತ್ತೆ. ಇದು ಲೀಸ್ಟ್ ಕನ್ಸರ್ನ್ ಆಗಿರ್ತಕ್ಕಂಥ ಪಕ್ಷಿ ಆಗಿರುತ್ತೆ. ನಾರ್ಕೊಂಡಮ್ ಹಾರ್ನ್ಬಿಲ್ ಇದು ನಾರ್ಕೊಂಡಮ್ ಹೈಲ್ಯಾಂಡ್ ಅಲ್ಲಿ ಬರುತ್ತೆ. ಇದು ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರ್ತಕ್ಕಂಥ ಹಾರ್ನ್ಬಿಲ್ ಆಗಿರುತ್ತೆ. ದೆನ್ ಆಸ್ಟೆನ್ಸ್ ಬ್ರೌನ್ ಹಾರ್ನ್ಬಿಲ್ ಅಂತ ಹೇಳ್ತೇವೆ, ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ಬರುತ್ತೆ. ಇದನ್ನ ನಿಯರ್ ಥ್ರೆಟೆಂಡ್ ಅಥವಾ ಬೆದರಿಕೆಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಭಾರತೀಯ ಬ್ಯಾಂಕ್ ನೋಟುಗಳ ಮೇಲೆ ಹೊಸ ಸಂವಾದಾತ್ಮಕ ಮೈಕ್ರೋ ಸೈಟ್ ಅನ್ನು ಯಾರು ಪ್ರಾರಂಭಿಸಿದರು? ಹೂ ಲಾಂಚ್ ದಿ ನ್ಯೂ ಇಂಟರಾಕ್ಟಿವ್ ಮೈಕ್ರೋ ಸೈಟ್ ಆನ್ ಇಂಡಿಯನ್ ಬ್ಯಾಂಕ್ ನೋಟ್ಸ್? ಯಾವಾಗ ಈ ಒಂದು UPI ಪೇಮೆಂಟ್ಸ್ ಬಹಳ ಜಾಸ್ತಿ ಆಗಿದೆ, ಸೊ ಪೀಪಲ್ ಆರ್ ನೌ ಫರ್ಗೆಟಿಂಗ್ ಹಾರ್ಡ್ ಕರೆನ್ಸಿಯನ್ನು ಮರ್ತೋಗ್ತಾ ಇದ್ದಾರೆ. ಸೊ ಅದರ ವಿನ್ಯಾಸ ಹೇಗಿರುತ್ತೆ, ಅದರಲ್ಲಿ ನಿಜವಾದ ಯಾವುದು ಅಥವಾ ಫೇಕ್ ಕರೆನ್ಸಿ ಯಾವುದು, ಸೊ ವಿ ಆರ್ ಲೂಸಿಂಗ್ ದಿ ಕಲರ್ ಐಡೆಂಟಿಫಿಕೇಶನ್ ಆಗಿರ್ಬೋದು, ಇದನ್ನೆಲ್ಲ ನಾವು ಮರ್ತೋಗ್ತಾ ಇದ್ದೇವೆ. ಸೊ ಇದನ್ನ ಓವರ್ಕಮ್ ಮಾಡಲಿಕ್ಕೆ RBI ವತಿಯಿಂದ ಒಂದು ಮೈಕ್ರೋ ಸೈಟ್ ಅನ್ನು ಲಾಂಚ್ ಮಾಡಿದ್ದಾರೆ. ಸೊ ಆ ಮೈಕ್ರೋ ಸೈಟ್ ಅನ್ನು ಲಾಂಚ್ ಮಾಡಿರ್ತಕ್ಕಂಥವ್ರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ RBI ವತಿಯಿಂದ ಆ ಮೈಕ್ರೋ ಸೈಟ್ ಅನ್ನು ಲಾಂಚ್ ಮಾಡಿರ್ತಾರೆ. ಸೊ ಏನಿದು ಮೈಕ್ರೋ ಸೈಟ್ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಇಂಟರಾಕ್ಟಿವ್ ಮೈಕ್ರೋ ಸೈಟ್ ಇನ್ ದ ಸೆನ್ಸ್ ಒಂದು ಸ್ಮಾಲ್ ವೆಬ್ಸೈಟ್ ಅನ್ನ ಅವರು ಸ್ಟಾರ್ಟ್ ಮಾಡಿರ್ತಾರೆ. ಈ ವೆಬ್ಸೈಟ್ ಅನ್ನ ಯಾವ ಕಾರಣಕ್ಕಾಗಿ ಲಾಂಚ್ ಮಾಡಿರ್ತಾರೆ ಅಂದ್ರೆ ಇಂಡಿಯನ್ ಬ್ಯಾಂಕ್ ನೋಟ್ಸ್, ನಮ್ಮ ಭಾರತ ದೇಶದ ನೋಟುಗಳೇನಿರುತ್ತೆ, ಸೊ ಅದರ ಕುರಿತಾಗಿ ಪಬ್ಲಿಕ್ ಅವೇರ್ನೆಸ್ ಅಂದ್ರೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು. ಕರೆನ್ಸಿ ಡಿಸೈನ್, ಅದರ ವಿನ್ಯಾಸ ಹೇಗಿರುತ್ತೆ, ಅದರ ಸೆಕ್ಯೂರಿಟಿ ಫೀಚರ್ಸ್, ಭದ್ರತಾ ವೈಶಿಷ್ಟ್ಯಗಳೇನಿರುತ್ತೆ, ಮತ್ತೆ ಎಕ್ಸ್ಚೇಂಜ್ ಪ್ರೊಸೀಜರ್ ಏನಿರುತ್ತೆ ಅಂದ್ರೆ ಅದರ ಎಕ್ಸ್ಚೇಂಜ್ ಅಥವಾ ಅದನ್ನ ಬದಲಾಯಿಸಿಕೊಳ್ತಕ್ಕಂಥ ಕ್ರಮಗಳೇನಿರುತ್ತೆ, ಸೊ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಮೈಕ್ರೋ ಸೈಟ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಅದನ್ನ ನಾವು indianCurrency.RBI.org.in ಅಂತ ಹೇಳ್ತೇವೆ. ಸೊ ಇದಕ್ಕಿಂತ ಮುಂಚೆ ಪೈಸಾ ಬೋಲ್ತಾ ಹೈ RBI.org.in ಅಂತ ಇತ್ತು. ಸೊ ಇದನ್ನ ರೀಪ್ಲೇಸ್ ಮಾಡುವ ಮುಖಾಂತರ indianCurrency.RBI.org ಅನ್ನೋದನ್ನ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಇದು ಮುಖ್ಯವಾಗುತ್ತೆ ಅಂದ್ರೆ ಈ ಒಂದು ಫೇಕ್ ಕರೆನ್ಸಿಯನ್ನ ಅಂದ್ರೆ ಈ ಒಂದು ಕೋಟಾ ನೋಟು ಅಥವಾ ನಕಲಿ ಕರೆನ್ಸಿ ಅಂತ ನಾವೇನು ಹೇಳ್ತೇವೆ ಅದನ್ನ ನಾವು ಸುಲಭವಾಗಿ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಸೆಮಿ ಲಿಟ್ರೇಟ್ ಪಾಪ್ಯುಲೇಷನ್ ಅಂದ್ರೆ ಸಂಪೂರ್ಣವಾಗಿ ಸಾಕ್ಷರತೆಯನ್ನ ಹೊಂದದೇ ಇರತಕ್ಕಂಥ ಒಂದು ಜನಸಂಖ್ಯೆ ಏನಿರುತ್ತೆ, ಸೊ ಅವರಿಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಇಟ್ ರಿಫೋರ್ಸಸ್ ಟ್ರಸ್ಟ್ ಇನ್ ಇಂಡಿಯಾಸ್ ಮಾನಿಟರಿ ಸಿಸ್ಟಮ್ ಅಂದ್ರೆ ನಮ್ಮ ಭಾರತ ದೇಶದ ಹಣಕಾಸು ವ್ಯವಸ್ಥೆಯ ಮೇಲೆ ಜನರಿಗೆ ಒಂದು ನಂಬಿಕೆಯನ್ನ ಹುಟ್ಟು ಹಾಕುವ ಉದ್ದೇಶದಿಂದ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ವರ್ಲ್ಡ್ ಓಝೋನ್ ಡೇ, ವಿಶ್ವ ಓಝೋನ್ ದಿನ, ಇದನ್ನ ಪ್ರತಿ ವರ್ಷ 16ನೇ ಸೆಪ್ಟೆಂಬರ್ ಆಚರಣೆ ಮಾಡಲಾಗುತ್ತೆ. ಸೊ 16th September, it is 40 years since signing of the Vienna Convention in 1985. 1985ರಲ್ಲಿ ವಿಯೆನ್ನಾ ಸಮಾವೇಶಕ್ಕೆ ಸಹಿ ಹಾಕಿದ 40 ವರ್ಷಗಳನ್ನ ಗುರುತಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಏನಿದು ವಿಯೆನ್ನಾ ಕನ್ವೆನ್ಷನ್, ಓಝೋನ್ ಅಂದ್ರೆ ಏನು, ಅದರ ಇಂಪಾರ್ಟೆನ್ಸ್ ಏನು, ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಫ್ರಮ್ ಸೈನ್ಸ್ ಟು ಗ್ಲೋಬಲ್ ಆಕ್ಷನ್, ವಿಜ್ಞಾನದಿಂದ ಜಾಗತಿಕ ಕ್ರಿಯೆ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಓಝೋನ್ ಏನಕ್ಕೆ ನಮಗೆ ಮುಖ್ಯವಾಗುತ್ತೆ ಅಂದ್ರೆ ಓಝೋನ್ ಈ ಹಾರ್ಮ್ಫುಲ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಏನಿರುತ್ತೆ ಅಂದ್ರೆ ಅಪಾಯಕಾರಿ ನೇರಳಾತೀತ ಕಿರಣಗಳು ಸೂರ್ಯನಿಂದ ಏನ್ ಬರುತ್ತೆ, ಸೊ ಅದನ್ನ ಫಿಲ್ಟರ್ ಮಾಡಿ ನಮಗೆ ಅಪಾಯವಿಲ್ಲದ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅನ್ನ ಅದು ಭೂಮಿಗೆ ಕಳಿಸುತ್ತೆ. ಸೊ ಈ ಒಂದು ಕಾರಣದಿಂದ ಓಝೋನ್ ಅಂತಕ್ಕಂಥದ್ದು ಭೂಮಿ ಅಥವಾ ಬಯೋಸ್ಪಿಯರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಹೊದಿಕೆ ಆಗಿರುತ್ತೆ. ಸೊ ಅದು ಇಲ್ದಿದ್ರೆ, ಸಪೋಸ್ ಓಝೋನ್ ಅಂತಕ್ಕಂಥದ್ದು ಇಲ್ದಿದ್ರೆ ಸ್ಕಿನ್ ಕ್ಯಾನ್ಸರ್ಸ್ ಜಾಸ್ತಿ ಆಗ್ತಾ ಇತ್ತು, ಕ್ಯಾಟರಾಕ್ಟ್ ಅಂದ್ರೆ ಕಣ್ಣಿನಲ್ಲಿ ಬೆಳೀತಕ್ಕಂಥ ಪೊರೆಗಳು ಜಾಸ್ತಿ ಆಗ್ತಾ ಇತ್ತು, ಕ್ರಾಪ್ಗಳು ಡ್ಯಾಮೇಜ್ ಆಗ್ತಾ ಇತ್ತು, ಅಂದ್ರೆ ನಮ್ಮ ಫುಡ್ ಸೆಕ್ಯೂರಿಟಿಗೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು. ಅದ್ರ ಜೊತೆಗೆ ಈ ಮರೈನ್ ಇಕೋಸಿಸ್ಟಮ್ ಅಥವಾ ಈ ಒಂದು ಸಮುದ್ರ ಪರಿಸರ ವ್ಯವಸ್ಥೆಗೆ ಹೆಚ್ಚಿನ ಹಾನಿ ಉಂಟಾಗ್ತಕ್ಕಂಥದ್ದು ಇದರ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದರಿಂದ
ಈ ಓಝೋನ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಶಿಷ್ಟಾಚಾರಕ್ಕೆ ಸಹಿ ಹಾಕಲಾಗಿರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಹೇಳ್ತೇವೆ. ಸೊ ಯಾವಾಗ ನಾವು ಈ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಸಹಿ ಹಾಕಿರ್ತೇವೆ, 99% ಆಫ್ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್, ಓಝೋನ್ ಅನ್ನ ಹಾಳು ಮಾಡ್ತಕ್ಕಂಥ 99% ವಸ್ತುಗಳನ್ನ ಈಗ ಜಾಗತಿಕವಾಗಿ ಫೇಸ್ ಔಟ್ ಮಾಡಲಾಗಿರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ CFCಗಳು ಅಂತ ಕರಿತೇವೆ, ಕ್ಲೋರೋ ಫ್ಲೂರೋ ಕಾರ್ಬನ್ಸ್ ಅಂತ ಹೇಳ್ತೇವೆ. ಇದನ್ನ ಸಾಮಾನ್ಯವಾಗಿ ನಮ್ಮ ಸೊ ನಮ್ಮ ರೆಫ್ರಿಜಿರೇಟರ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು CFC ಆಗಿರುತ್ತೆ. ಸೊ ಇದನ್ನ ಜಾಗತಿಕವಾಗಿ ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನ ಸಹಿ ಮಾಡಿದ ನಂತರ 99% ಜಾಗತಿಕವಾಗಿ ಈಗ ಹೊರ ಹಾಕಲಾಗಿರುತ್ತೆ. ಸೊ ವಾಟ್ ಈಸ್ ಓಝೋನ್ ಅಂತ ನಾವು ನೋಡೋದಾದ್ರೆ, ಇದು ಡ್ಯುಯಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಅಂದ್ರೆ ಎರಡು ಪಾತ್ರಗಳನ್ನ ವಹಿಸ್ತಕ್ಕಂಥ ಒಂದು ಲೇಯರ್ ಆಗಿರುತ್ತೆ. ಒಂದು ಅರ್ತ್ಸ್ ಅಟ್ಮಾಸ್ಫಿಯರ್ ಪ್ರೊಟೆಕ್ಟಿವ್ ಅಂಡ್ ಅದರ್ ಪೊಟೆನ್ಷಿಯಲ್ ಹಾರ್ಮ್ಫುಲ್, ಅಂದ್ರೆ ಎರಡು ಓಝೋನ್ಸ್ ಇರುತ್ತೆ. ಒಂದು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು, ಇನ್ನೊಂದು ಓಝೋನ್ ನಮಗೆ ತೊಂದರೆಯನ್ನ ಉಂಟು ಮಾಡ್ತಕ್ಕಂಥದ್ದು. ಏನಿದು ಎರಡು ಓಝೋನ್ಸ್ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ಓಝೋನ್ನ ಕೆಮಿಕಲ್ ಫಾರ್ಮುಲಾ ಏನು ಅಂದ್ರೆ ಅದನ್ನ O3 ಅಂತ ಹೇಳ್ತೇವೆ. ಸೊ 3 ಆಕ್ಸಿಜನ್ ಅಣುಗಳು ಸೇರಿಕೊಂಡು ಆಗ್ತಕ್ಕಂಥ ಒಂದು ಮಾಲಿಕ್ಯೂಲ್ ಅನ್ನ ನಾವು O3 ಅಥವಾ ಓಝೋನ್ ಅಂತ ಹೇಳ್ತೇವೆ. ಸೊ ಇದು ಹೈಲಿ ರಿಯಾಕ್ಟಿವ್ ಅಂಡ್ ಅನ್ಸ್ಟೇಬಲ್ ಗ್ಯಾಸ್ ಆಗಿರುತ್ತೆ. ಅಂದ್ರೆ ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿರ್ತಕ್ಕಂಥದ್ದು ಮತ್ತೆ ಅಸ್ಥಿರವಾಗಿರ್ತಕ್ಕಂಥ ಒಂದು ಅನಿಲವಾಗಿರುತ್ತೆ. ಸೊ ಇದರ ಫಾರ್ಮೇಶನ್ ಹೇಗಾಗುತ್ತೆ ಅಂತ ನಾವು ನೋಡೋದಾದ್ರೆ, ವೆನ್ ಅಲ್ಟ್ರಾ ವೈಲೆಟ್ ಲೈಟ್ ಸ್ಪ್ಲಿಟ್ಸ್ ಓಝೋನ್ ಮಾಲಿಕ್ಯೂಲ್, ಅಂದ್ರೆ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಏನಿರುತ್ತೆ ಅದು ಓಝೋನ್ ಮಾಲಿಕ್ಯೂಲ್ ಅನ್ನ ಸ್ಪ್ಲಿಟ್ ಮಾಡುತ್ತೆ. ಯಾವಾಗ ಈ ಒಂದು ಓಝೋನ್ ಆಕ್ಸಿಜನ್ ಮಾಲಿಕ್ಯೂಲ್ ಅನ್ನ ಸ್ಪ್ಲಿಟ್ ಮಾಡುತ್ತೆ, ಈ ಸ್ಪ್ಲಿಟ್ ಮಾಡಿರ್ತಕ್ಕಂಥ ಆಕ್ಸಿಜನ್ ಮತ್ತೆ ಆಕ್ಸಿಜನ್ ಜೊತೆಗೆ ಕಂಬೈನ್ ಆಗುವ ಮುಖಾಂತರ ಅದು O3 ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಓಝೋನ್ ಅಂತ ಕರಿತೇವೆ. ಸೊ ಈಗ ಎರಡು ರೀತಿಯ ಓಝೋನ್ಗಳು ನಮ್ಮ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತೆ. ಒಂದನ್ನ ನಾವು ಸ್ಟ್ರಾಟೋಸ್ಪಿಯರಿಕ್ ಓಝೋನ್ ಅಂತ ಕರಿತೇವೆ. ಸೊ ಇದನ್ನ ನಾವು ಸ್ಟ್ರಾಟೋಸ್ಪಿಯರಿಕ್ ಓಝೋನ್ ಅಂತ ಕರಿತೇವೆ. ಸೊ ಇದು 15 ರಿಂದ 35 ಕಿಲೋಮೀಟರ್ ಅಬೋವ್ ದಿ ಅರ್ತ್, ಅಂದ್ರೆ ಭೂಮಿಯ ಮೇಲಿಂದ 15 ರಿಂದ 35 ಕಿಲೋಮೀಟರ್ ದೂರದಲ್ಲಿರುತ್ತೆ. ಸೊ ಇದರ ಅಡ್ವಾಂಟೇಜ್ ಏನು ಅಂದ್ರೆ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅನ್ನ ಅದು ಹೀರ್ಕೊಳ್ಳುತ್ತೆ. ಅದಕ್ಕೆ ಇದನ್ನ ನಾವು ಗುಡ್ ಓಝೋನ್, ಒಳ್ಳೆಯ ಓಝೋನ್ ಅಥವಾ ಸಂರಕ್ಷಣಾ ಓಝೋನ್ ಅಂತ ಕರಿತೇವೆ. ಸೊ ಇನ್ನೊಂದು ಬಂದು ಟ್ರೋಪೋಸ್ಪಿಯರ್ ಅಲ್ಲಿ ಇರುತ್ತೆ. ಸೊ ಇದು ಟ್ರೋಪೋಸ್ಪಿಯರ್ ಅಲ್ಲಿ ಇರ್ತಕ್ಕಂಥ ಇನ್ನೊಂದು ಲೇಯರ್ ಆಗಿರುತ್ತೆ. ಸೊ ಇದು ಏನಂದ್ರೆ ನಮ್ಮ ಭೂಮಿಗೆ ತುಂಬಾ ಹತ್ತಿರವಾಗಿರುತ್ತೆ. ಸೊ ಈ ಒಂದು ಟ್ರೋಪೋಸ್ಪಿಯರ್ ಅಲ್ಲಿ ಇರ್ತಕ್ಕಂಥ ಓಝೋನ್ ಯಾವ ಕಾರಣಕ್ಕಾಗಿ ಫಾರ್ಮೇಶನ್ ಆಗಿರುತ್ತೆ ಅಂದ್ರೆ ಪೊಲ್ಯೂಟೆಂಟ್ಸ್ ಮತ್ತೆ ಸನ್ಲೈಟ್ ಇವೆರಡರ ಮಧ್ಯೆ ರಿಯಾಕ್ಷನ್ ಇಂದ, ಮಾಲಿನ್ಯಕಾರಕಗಳು ಮತ್ತೆ ಸೂರ್ಯನ ಬೆಳಕಿನ ನಡುವೆ ಆಗ್ತಕ್ಕಂಥ ಒಂದು ರಿಯಾಕ್ಷನ್ ಇಂದ ಇದು ಭೂಮಿಗೆ ಅತ್ಯಂತ ಸಮೀಪವಾಗಿ ಫಾರ್ಮೇಶನ್ ಆಗುತ್ತೆ. ಯಾವಾಗ ಭೂಮಿಗೆ ಹತ್ತಿರವಾಗಿ ಅದು ಫಾರ್ಮೇಶನ್ ಆಗುತ್ತೆ, ಭೂಮಿಗೆ ತಗುಲಿ ವಾಪಸ್ ಹೋಗ್ತಕ್ಕಂಥ ಕಿರಣಗಳನ್ನ ಅದು ಸ್ಟಾಪ್ ಮಾಡುತ್ತೆ. ಆ ಕಿರಣಗಳು ಮತ್ತೆ ಭೂಮಿಗೆ ವಾಪಸ್ ಬರುತ್ತೆ. ಯಾವಾಗ ಆ ಕಿರಣಗಳು ಭೂಮಿಗೆ ವಾಪಸ್ ಬರುತ್ತೆ, ಭೂಮಿಯ ಸರಾಸರಿ ತಾಪಮಾನ ಹೆಚ್ಚಾಗುತ್ತೆ. ಸೊ ಇದನ್ನೇ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೇವೆ. ಸೊ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಓಝೋನ್ ಅನ್ನ ನಾವು ಟ್ರೋಪೋಸ್ಪಿಯರ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಕ್ಕಾಗಿ ಇದನ್ನ ನಾವು ಬ್ಯಾಡ್ ಓಝೋನ್ ಅಂತ ಕರಿತೇವೆ. ಸೊ ಇವೆರಡು ಓಝೋನ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಈ ಸ್ಟ್ರಾಟೋಸ್ಪಿಯರ್ ಅಂದ್ರೆ ಉತ್ತಮ ಓಝೋನ್ ಅಥವಾ ಗುಡ್ ಓಝೋನ್ ಏನಿರುತ್ತೆ, ಇದು 97 to 99% ಆಫ್ ಅಲ್ಟ್ರಾ ವೈಲೆಟ್ ಬಿ ರೇಡಿಯೇಷನ್ಸ್ ಅನ್ನ ಅದು ಶೀಲ್ಡ್ ಮಾಡುತ್ತೆ, ಅಂದ್ರೆ ಪ್ರೊಟೆಕ್ಷನ್ ಮಾಡುತ್ತೆ. ಟ್ರೋಪೋಸ್ಪಿಯರಿಕ್ ಓಝೋನ್ ಏನಿದೆ, ಕಾಂಪೊನೆಂಟ್ಸ್ ಆಫ್ ಫೋಟೋಕೆಮಿಕಲ್ ಸ್ಮಾಗ್ ಹಾರ್ಮ್ಫುಲ್ ಟು ಲಂಗ್ಸ್ ಅಂಡ್ ವೆಜಿಟೇಷನ್, ಅಂದ್ರೆ ಇದು ಭೂಮಿಗೆ ತುಂಬಾ ಹತ್ತಿರವಾಗಿರ್ತಕ್ಕಂಥ ಈ ಓಝೋನ್ ಏನಿದೆ, ಈ ಓಝೋನ್ ಫೋಟೋಕೆಮಿಕಲ್ ಸ್ಮಾಗ್ ಅಂತ ಕರೀತಾರೆ. ಫೋಟೋ ಅಂದ್ರೆ ಲೈಟ್, ಕೆಮಿಕಲ್ ಅಂದ್ರೆ ರಾಸಾಯನಿಕಗಳು. ಸೊ ಲೈಟ್ ಮತ್ತೆ ರಾಸಾಯನಿಕಗಳು ಇವೆರಡು ರಿಯಾಕ್ಟ್ ಆದಾಗ ಒಂದು ಸ್ಮಾಗ್ ಕ್ರಿಯೇಟ್ ಆಗುತ್ತೆ. ಸ್ಮಾಗ್ ಅನ್ನ ನಾವು ಹೊಗೆ ಮಂಜು ಅಂತ ಹೇಳ್ತೇವೆ. ಸೊ ಈ ಒಂದು ಸ್ಮಾಗ್ ಅಂತಕ್ಕಂಥದ್ದು ಶ್ವಾಸಕೋಶ ಮತ್ತೆ ಸಸ್ಯ ವರ್ಗಕ್ಕೆ ಅತ್ಯಂತ ಹಾನಿಕಾರಕವಾಗಿರ್ತಕ್ಕಂಥ ಓಝೋನ್ ಆಗಿರುತ್ತೆ. ಸೊ ಈ ಓಝೋನ್ ಅನ್ನ ಡಿಸ್ಕವರಿ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂದ್ರೆ 1913 ಫ್ರೆಂಚ್ ಫಿಸಿಸಿಸ್ಟ್ ಆಗಿರ್ತಕ್ಕಂಥ ಚಾರ್ಲಿಸ್ ಫ್ಯಾಬ್ರಿ ಮತ್ತೆ ಹೆನ್ರಿ ಬ್ಯೂಸನ್
ಡಾಬ್ಸನ್ ಅಂತಕ್ಕಂಥ ಇಬ್ಬರು ಫಿಸಿಸಿಸ್ಟ್ಗಳು ಅಂದರೆ ಭೌತಶಾಸ್ತ್ರಜ್ಞರು 1913ರಲ್ಲಿ ಈ ಓಝೋನ್ ಲೇಯರ್ ಅನ್ನ ಅವರು ಪತ್ತೆ ಹಚ್ಚುತ್ತಾರೆ. ಸೊ ಅದಾದ್ಮೇಲೆ ಇದನ್ನ ಎಕ್ಸ್ಟೆನ್ಸಿವ್ ಆಗಿ ಸ್ಟಡಿ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ GMB ಡಾಬ್ಸನ್ ಅಂತಕ್ಕಂಥವ್ರು ಇದನ್ನ ಸ್ಟಡಿ ಮಾಡ್ತಾರೆ. ಸೊ ಇದನ್ನ ಸ್ಟಡಿ ಮಾಡುವುದರ ಜೊತೆಗೆ ಡಾಪ್ಸೋಮೀಟರ್ ಅನ್ನ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾಕಂದ್ರೆ ಅವರು ಎಸ್ಟಾಬ್ಲಿಷ್ ಮಾಡಿದ್ದ ಕಾರಣದಿಂದ ಅದಕ್ಕೆ ಡಾಪ್ಸೋಮೀಟರ್ ಅಂತಾನೆ ಹೆಸರಿಡ್ತಾರೆ. ಅವರು ಈ ಡಾಪ್ಸಾನ್ ಯೂನಿಟ್ಸ್ ಅನ್ನ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಡಾಪ್ಸಾನ್ ಯೂನಿಟ್ಸ್ ಅಂತಕ್ಕಂಥದ್ದು ಓಝೋನ್ ಕಾನ್ಸಂಟ್ರೇಷನ್ ಎಷ್ಟಿದೆ, ಓಝೋನ್ ಎಷ್ಟಿದೆ ಅದನ್ನ ಅಳಿತಕ್ಕಂಥ ಒಂದು ಘಟಕಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಡಾಪ್ಸಾನ್ ಘಟಕಗಳು ಅಂತ ಹೇಳ್ತೇವೆ. ಸೊ ಅದನ್ನ ಇಂದಿಗೂ ಕೂಡ ನಾವು ಇದೇ ಯೂನಿಟ್ಸ್ಗಳಲ್ಲಿ ಓಝೋನ್ ಎಷ್ಟರ ಮಟ್ಟಿಗೆ ಗುಣಮಟ್ಟವಾಗಿದೆ ಅನ್ನೋದನ್ನ ನಾವು ಮೆಷರ್ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇನ್ 1980s 1980ರಲ್ಲಿ ಈ ಕ್ಲೋರೋಫ್ಲೂರೋಕಾರ್ಬನ್ಸ್ ಇದು ತುಂಬ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಕೆಮಿಕಲ್ ಆಗಿರುತ್ತೆ. ಸೊ ಈ ಒಂದು ಕೆಮಿಕಲ್ನಿಂದ ಓಝೋನ್ ಡಿಪ್ಲೀಷನ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಮೊಟ್ಟ ಮೊದಲ ಬಾರಿಗೆ ನಾವು 1980s ಅಲ್ಲಿ ಕಂಡುಕೊಳ್ಳಲಾಗಿರುತ್ತೆ. ಸೊ ಅದನ್ನ ಇವಾಗ ಕಡಿಮೆ ಮಾಡಲಿಕ್ಕೆ ಎಲ್ಲ ರಾಷ್ಟ್ರಗಳು ಒಂದು ಪ್ರೋಟೋಕಾಲ್ಗೆ ಸಹಿ ಆಗ್ತವೆ. ಆ ಪ್ರೋಟೋಕಾಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೇವೆ. ಇದು ಬಂದಿರತಕ್ಕಂಥದ್ದು 1987 ಅಲ್ಲಿ ಬಂದಿರುತ್ತೆ. ಸೊ ಏನು ಈ ಓಝೋನ್ ಅನ್ನ ಡಿಪ್ಲೀಟ್ ಮಾಡ್ತಕ್ಕಂಥ ಸಬ್ಸ್ಟೆನ್ಸ್ಗಳು ಇರ್ತವೆ ಅದನ್ನ ಕ್ರಮೇಣವಾಗಿ ಫೇಸ್ ಔಟ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಏಕಾಏಕಿ ಅದನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದನ್ನ ಬೇರೆ ಅನಿಲಗಳಿಂದ ಅದನ್ನ ಫೇಸ್ ಔಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಈ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ನ ಮುಖಾಂತರ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಈ ಒಂದು ಪ್ರೋಟೋಕಾಲ್ ಅನ್ನ ನಾವು ಅಡಾಪ್ಟ್ ಮಾಡಿಕೊಂಡ ನಂತರ ಸೊ ಓಝೋನ್ ಲೇಯರ್ ಈಗ ಹೀಲ್ ಆಗ್ತಾ ಇದೆ. ಅಂದ್ರೆ ಅದರಲ್ಲಿ ರಂಧ್ರಗಳು ಫಾರ್ಮೇಶನ್ ಆಗಿತ್ತು, ಈಗ ಅದು ಸರಿ ಹೋಗ್ತಾ ಇದೆ. ಸೊ ಪ್ರಾಬಬಲಿ ಮಿಡ್ ಸೆಂಚುರಿ ಅಂದ್ರೆ 2050ರ ವೇಳೆಗೆ ಅದು ಪ್ರಾಬಬಲಿ ಸಂಪೂರ್ಣವಾಗಿ ಡೆವಲಪ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಫೈಡ್ ವಿಮೆನ್ಸ್ ಗ್ರ್ಯಾಂಡ್ ಸ್ವಿಸ್ 2025. ಸೊ ಈ ಒಂದು ಟೂರ್ನಮೆಂಟ್ ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ವೈಶಾಲಿ ರಮೇಶ್ ಬಾಬುರವರು ಮುಂಚೆನೇ ಇದರಲ್ಲಿ ಪದಕವನ್ನ ಗೆದ್ದಿದ್ರು. ಈಗ ಮತ್ತೊಮ್ಮೆ ಆ ಒಂದು ಪದಕವನ್ನ ಡಿಫೆಂಡ್ ಮಾಡ್ಕೊಂಡಿರ್ತಾರೆ. ಸೊ ಫಸ್ಟ್ ಪ್ಲೇಯರ್ ಎವರ್ ಟು ವಿನ್ ವಿಮೆನ್ಸ್ ಗ್ರ್ಯಾಂಡ್ ಸ್ವಿಸ್ ಟ್ವೈಸ್ ಇನ್ 23 and 25. ಸೊ ಈ ಒಂದು ಟೂರ್ನಮೆಂಟ್ ಅನ್ನ 23 ಮತ್ತೆ 25 ಎರಡೂ ಬಾರಿ ವಿನ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಆಟಗಾರ್ತಿಯಾಗಿ ನಾವು ಇವರನ್ನ ನೋಡ್ಬೋದಾಗಿರುತ್ತೆ. ಸೊ ಇದೊಂದು ಮೋಸ್ಟ್ ಪ್ರೆಸ್ಟೀಜಿಯಸ್ ಟೂರ್ನಮೆಂಟ್ ಇನ್ ವಿಮೆನ್ಸ್ ಚೆಸ್ ಅಂದ್ರೆ ಮಹಿಳೆಯರ ಚೆಸ್ಗೆ ಸಂಬಂಧಪಟ್ಟಂತೆ ಅತ್ಯಂತ ನಿರ್ಣಾಯಕ ಅಥವಾ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೂರ್ನಮೆಂಟ್ ಆಗಿರುತ್ತೆ. ಸೊ ಕ್ರಿಟಿಕಲ್ ಪಾರ್ಟ್ ಆಫ್ ವರ್ಲ್ಡ್ ಚಾಂಪಿಯನ್ಶಿಪ್ ಕ್ವಾಲಿಫಿಕೇಶನ್ ಸೈಕಲ್ ಅಂದ್ರೆ ಈ ಒಂದು ವಿಶ್ವ ಚಾಂಪಿಯನ್ಶಿಪ್ಗೆ ಅರ್ಹತೆಯನ್ನ ಪಡಿಲಿಕ್ಕೆ ತುಂಬಾ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಇದೊಂದು ಬೈನಿಯಲ್ ಇಂಟರ್ನ್ಯಾಷನಲ್ ಚೆಸ್ ಟೂರ್ನಮೆಂಟ್ ಆಗಿರುತ್ತೆ. ಅಂದ್ರೆ 2 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಒಂದು ಟೂರ್ನಮೆಂಟ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ನ ವತಿಯಿಂದ ಇದನ್ನು ಆರ್ಗನೈಸ್ ಮಾಡಲಾಗಿರುತ್ತೆ. ಸೊ ಇದನ್ನ ಓಪನ್ ಗ್ರ್ಯಾಂಡ್ ಸ್ವಿಸ್ ಅದರ ಜೊತೆಗೆ ಇದನ್ನ ಆರ್ಗನೈಸ್ ಮಾಡ್ತಾರೆ. ಬಟ್ ಇದು ಎಕ್ಸ್ಕ್ಲೂಸಿವ್ಲಿ ಫಾರ್ ಫೀಮೇಲ್ಸ್ ಅಂದ್ರೆ ಮಹಿಳಾ ಆಟಗಾರ್ತಿಯರಿಗೆ ಮಾತ್ರ. ಸೊ ಈ ಒಂದು ಟೂರ್ನಮೆಂಟ್ ಅನ್ನ ಆರ್ಗನೈಸ್ ಮಾಡಲಾಗುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 961. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್. ಸೊ ಯು ಕ್ಯಾನ್ ಗೋ ಥ್ರೂ ದ ಕ್ವೆಶ್ಚನ್ ಅಂಡ್ ಗಿವ್ ಅಸ್ ದಿ ಆನ್ಸರ್ಸ್. ಸೊ ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ keep reading, take care of yourselves, and thank you very much for watching this.